ಹಾಯ್ ಗೈಸ್, ವೆಲ್ಕಮ್ ಟು ದ ಡೇ 2 ಆಫ್ 365 ಡೇ ಸೀರೀಸ್. ಇವತ್ತು ನಿಮ್ಗೆ ಎಲ್ಲ ಯೂಸ್ ಆಗೋವಂಥ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಇದ್ದೀನಿ. ಏನಿಲ್ಲ, ಇವತ್ತು ನಮ್ಮ ಜೂನಿಯರ್ ಒಬ್ಬನ ಮೀಟ್ ಆಗಿದೆ. ಅವನು ಈ ಫಸ್ಟ್ ಇಯರ್ ಸ್ಟೂಡೆಂಟು. ಅವನು ನನಗೊಂದು ಡೌಟ್ ಕೇಳಿದ, ಯಾವ ಕ್ಲಬ್ಸಲ್ಲಿ ಜಾಯ್ನ್ ಆಗಲಿ ಅಂತ. ಐ ಥಿಂಕ್ ಮೋಸ್ಟ್ ಆಫ್ ದ ನಾನು ಸಬ್ಸ್ಕ್ರೈಬರ್ಸ್ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಫಸ್ಟ್ ಇಯರ್ ಇಲ್ಲ ಸೆಕೆಂಡ್ ಇಯರ್ ಅವರು ಇರ್ತಾರೆ ಅನ್ಕೊಂಡಿನಿ. ಆಲ್ಮೋಸ್ಟ್ ಫಸ್ಟ್ ಇಯರ್ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ಕಾಲೇಜಸಲ್ಲಿ ಬಂದರೆ ಒಂದು ಕ್ಲಬ್ಸ್ ಅಂತ ಇರುತ್ತೆ, ಡ್ಯಾನ್ಸ್ ಕ್ಲಬ್ಸು, ಇಲ್ಲ ಹ್ಯಾಕಥಾನ್ ಕ್ಲಬ್ಸು, ಕೋಡಿಂಗ್ ಕ್ಲಬ್ಸ್ ಅಂತ. ಆ, ಅದ್ರ ಕ್ಲಬ್ಸ್ಗೆ ಯಾವ್ದು ಜಾಯ್ನ್ ಆಗಲಿ ಅಂತ ಕೇಳಿದ ನಮ್ಮ ಜೂನಿಯರು. ನಾನು ಹೇಳಿದ ಆನ್ಸರ್ ಅಂತ ಏನಂತ ಹೇಳ್ತೀನಿ ನೋಡಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೆಂಗಿದ್ರು ನೀವು ಜಾಯ್ನ್ ಆಗೇ ಆಗ್ತೀರಾ, ನೀವು ಅದು ಡೆಫಿನೆಟ್ಲಿ ಜಾಯ್ನ್ ಆಗ್ತೀರಾ, ಜಾಯ್ನ್ ಆಗಿ. ಮತ್ತು ನನ್ನ ಪರ್ಸನಲ್ ಒಪಿನಿಯನ್ ಏನಂದರೆ, ನಾನು ಅವ್ನಿಗೆ ಹೇಳಿದ್ದೂ ಇದೆ, ನಿಮ್ಗೆ ಇಂಟ್ರೆಸ್ಟ್ ಇರಲಿ ಇಲ್ಲದಿರೋ ಪ್ರತಿಯೊಂದು ಇದರಲ್ಲಿ ಟ್ರೈ ಮಾಡಿ, ಅಂದರೆ ಜಾಯ್ನ್ ಆಗಿ. ಫಸ್ಟ್ ಇಯರ್ ಹೆಂಗಿದ್ರು ಫಿಸಿಕ್ಸು ಕೆಮಿಸ್ಟ್ರಿ ಇರುತ್ತೆ, ಮತ್ತು ಮಿಕ್ಕಿದ್ದೆಲ್ಲ ಸಬ್ಜೆಕ್ಟ್ಸು ನೀವು ಸೆಕೆಂಡ್ ಪಿ ಅಲ್ಲಿ ಏನೇನು ಓದಿರ್ತೀರೋ ಅದೇ ಸಬ್ಜೆಕ್ಟ್ಸ್ ಇರ್ತವೆ. ಅಷ್ಟೊಂದೇನು ಸ್ಟಡಿ ಅಷ್ಟೊಂದು ಪ್ರೆಷರ್ ಇರೋಲ್ಲ. ಲಾಸ್ಟ್ 1 ವೀಕಲ್ಲಿ ಓದ್ಕೊಂಡು ಬೇಕಾದ್ರೆ ಎಕ್ಸಾಮ್ಸ್ಗೆ ಅಟೆಂಡ್ ಮಾಡಿದ್ರು CGPA ಮೇಂಟೈನ್ ಮಾಡ್ಬೋದು. ಸೊ ಎಲ್ಲ ಕ್ಲಬ್ಸ್ಗೂ ಅಟೆಂಡ್ ಆಗಿ ಅಂತ ನಾನು ಹೇಳ್ತೀನಿ. ಅಟೆಂಡ್ ಆಗೋದ್ರಿಂದ ಏನೇನು ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ಫಸ್ಟ್ಗೆ ನಿಮಗೆ ನೆಟ್ವರ್ಕಿಂಗ್ ಇಂಪ್ರೂವ್ ಆಗುತ್ತೆ, ಎಲ್ಲ ಬ್ರಾಂಚಸಲ್ಲೂ ಫ್ರೆಂಡ್ಸ್ ಆಗ್ತಾರೆ, ನೆಟ್ವರ್ಕಿಂಗು ಇಂಪ್ರೂವ್ ಆಗುತ್ತೆ. ಮತ್ತು ನೆಕ್ಸ್ಟ್ ಒನ್ ಏನಂದರೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ಎಲ್ಲರ ಜೊತೆ ಕಮ್ಯುನಿಕೇಟ್ ಆಗ್ತೀರಾ, ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ಲೀಡರ್ಶಿಪ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ಎಂಜಾಯ್ನೂ ಸಹ ಮಾಡ್ಬೋದು. ಪ್ರತಿಯೊಂದು ಕ್ಲಬ್ಬಲ್ಲೂ ಇದ್ದರೆ ನೀವು ತುಂಬ ಎಂಜಾಯ್ ಮಾಡೋಕ್ಕೂ ಇರುತ್ತೆ. ನಿಮ್ಮ ಫೀಸ್ ಇರುತ್ತಲ್ಲ, ಏನಾದರೂ ಮ್ಯಾನೇಜ್ಮೆಂಟ್ ಎಲ್ಲ ಇರಲಿ, ಈಗ CET ಎಲ್ಲ ಇರಲಿ, ಬಟ್ ನಿಮ್ಮ 100% ಫೀಸ್ ವರ್ತ್ ಅನ್ನೋ ಥರ ನೀವು ಎಂಜಾಯ್ ಮಾಡ್ಬೋದು. ಇದು ನನ್ನ ಪರ್ಸನಲ್ ಒಪಿನಿಯನ್ನು. ಐ ಹೋಪ್ ಇದು ಇನ್ಫಾರ್ಮೇಷನ್ ಯೂಸ್ಫುಲ್ ಆಯ್ತು ಅನ್ಸುತ್ತೆ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ, ಪಕ್ಕ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.